ಹಲೋ ಸ್ಟೂಡೆಂಟ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತಂದ್ರೆ ಏನು, ಆಮೇಲೆ ರಿಲೇಟಿವ್ ಪರ್ಮಿಟಿವಿಟಿ ಅಂತಂದ್ರೆ ಏನು, ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಏನು, ಇದನ್ನ ಏನಿಂದ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಎಪ್ಸಿಲಾನ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗೆ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಓಕೆನಾ? ನೋಡಿ, ನೆಕ್ಸ್ಟ್ ಫಸ್ಟ್ ಕಾನ್ಸೆಪ್ಟ್ ಇಸ್ ಪರ್ಮಿಟಿವಿಟಿ ಆಫ್ ಮೀಡಿಯಂ. ಫಿಸಿಕ್ಸ್ ಅಲ್ಲಿ ಕೆಲವೊಂದು ಹೆಡಿಂಗ್ಸ್ ಅಲ್ಲೇ ಆನ್ಸರ್ಸ್ ಇರುತ್ತೆ, ಅದನ್ನ ನೀವು ಅನಲೈಸ್ ಮಾಡಬೇಕು. ಓಕೆನಾ? ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತ ನೋಡಿ, ಈಗ ಮೀಡಿಯಂ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ ಮೀಡಿಯಮ್ ಪರ್ಮಿಟ್ ಮಾಡುತ್ತೆ ಅಂತ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಮಿಟಿವಿಟಿ ಆಫ್ ಮೀಡಿಯಂ. ಓಕೆನಾ? ಪರ್ಮಿಟಿವಿಟಿ ಆಫ್ ಮೀಡಿಯಂ ಮೀನ್ಸ್ ಇಟ್ ಇಸ್ ಅನ್ ಎಬಿಲಿಟಿ ಆಫ್ ಮೀಡಿಯಂ ಟು ಅಲೋ ದ electric field lines to pass through it. Okay, so it is called permittivity of medium. Okay, so next one, relative permittivity. ಇದನ್ನ ಏನಿಂದ ರೆಪ್ರೆಸೆಂಟ್ ಮಾಡ್ತೇವೆ, ಎಪ್ಸಿಲಾನ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಓಕೆನಾ? ಇದಕ್ಕೆ ನಾನು ಕೂಲಂಬ್ಸ್ ಲಾ ಎಕ್ಸ್ಪ್ರೆಷನ್ ತಗೋತೀನಿ. F is equal to ಏನು ಬಂದಿತ್ತು, 1/4 ಎಪ್ಸಿಲಾನ್ ನಾಟ್ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ನಾನು ಆಲ್ರೆಡಿ ಕೂಲಂಬ್ಸ್ ಲಾ ಹೇಳಬೇಕಾದ್ರೆ ಹೇಳಿದ್ದೀನಿ. ಓಕೆನಾ? ಈಗ ಐ ವಿಲ್ ಕನ್ಸಿಡರ್ ಫೋರ್ಸ್ ಇನ್ ಏರ್ or in vacuum. Okay, so it is given by the expression Fa is equal to 1/4 epsilon Q1 Q2 by R square. Okay na? ಇಲ್ಲಿ ನೋಡಿ ಅನಲೈಸ್ ಮಾಡಬೇಕು ನೀವು. ಎಪ್ಸಿಲಾನ್ ನಾಟ್ ತಗೊಂಡಿದ್ದೀನಿ, ಇಲ್ಲಿ Fe ಅಂತ ತಗೊಂಡಿದ್ದೀನಿ. ಓಕೆನಾ? ಇದನ್ನ ಕಾಲ್ ದಿಸ್ ಆಸ್ ಇಕ್ವೇಶನ್ 1. ನೌ ಐ ವಿಲ್ ಕನ್ಸಿಡರ್ ಫೋರ್ಸ್ ಇನ್ ಮೀಡಿಯಂ ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂ. ಓಕೆ, ಬೋತ್ ಆರ್ ಸೇಮ್ ಓನ್ಲಿ. Fm is equal to 1/4 epsilon Q1 Q2 divided by R square. Okay, now call this as equation 2. Okay, so both equation looks similar. ಎರಡು equation ಕೂಡ similar ಅನ್ಸುತ್ತೆ, ಬಟ್ ಇಲ್ಲಿ Fa ಜಾಗದಲ್ಲಿ Fm ಅಂತ ತಗೊಂಡಿದ್ದೀನಿ, ಇಲ್ಲಿ ಎಪ್ಸಿಲಾನ್ ನಾಟ್ ಜಾಗದಲ್ಲಿ ಎಪ್ಸಿಲಾನ್ ಅಂತ ಮಾತ್ರ ತಗೊಂಡಿದ್ದೀನಿ. ಓಕೆನಾ? ಈಗ ಐ ವಿಲ್ ಡಿವೈಡ್ equation 1 by equation 2. ಓಕೆನಾ? ಇವಾಗ ಏನಾಗುತ್ತೆ, 1/4 ಕ್ಯಾನ್ಸಲ್ ಆಗುತ್ತೆ, Q1 Q2 ಕ್ಯಾನ್ಸಲ್ ಆಗುತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನು ನಮಗೆ, Fa by Fm. ಈಸ್ ಈಕ್ವಲ್ ಟು, ಇದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ಗೆ ಹೋಗುತ್ತೆ, ಎಪ್ಸಿಲಾನ್ ಬೈ ಎಪ್ಸಿಲಾನ್ ನಾಟ್ ಆಯ್ತು. ಇದು ಇನ್ ಟರ್ಮ್ಸ್ ಆಫ್ ಫೋರ್ಸಸ್ ಆಯ್ತು. ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಫೋರ್ಸಸ್ ಇದು. ಓಕೆನಾ? ಇಲ್ಲಿ ಎರಡು ಎಕ್ಸ್ಪ್ರೆಷನ್ ಬರುತ್ತೆ, ಎಪ್ಸಿಲಾನ್ ಆರ್ ಈಸ್ ಈಕ್ವಲ್ ಟು Fa ಬೈ Fm ಅಂತ ಒಂದು ಎಕ್ಸ್ಪ್ರೆಷನ್ನು. ಅದೇ ರೀತಿ ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಬೈ ಎಪ್ಸಿಲಾನ್ ನಾಟ್ ಅಂತ. ಓಕೆನಾ? ಎರಡು ಇಕ್ವೇಶನ್ ನಾನು ಆಲ್ರೆಡಿ ಬರೆದಿದ್ದೀನಿ. ಇದು ಏನು ಮೀನಿಂಗ್ ಅಂತಂದರೆ, ಈ ಎಕ್ಸ್ಪ್ರೆಷನ್ ಮೀನಿಂಗ್ ಏನಂತಂದರೆ ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟೀಸ್ ಇದು. ಓಕೆನಾ? ಇದು ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಫೋರ್ಸಸ್. ಓಕೆನಾ? ಇದಕ್ಕೆ ಡೆಫಿನೇಷನ್ ನೀವು ಹೇಳ್ಬೋದಾ ಈಗ? ಏನಂತ ಹೇಳ್ಬೋದು ನೋಡಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಎಪ್ಸಿಲಾನ್ ಅಂದ್ರೆ ಏನು, ಇಟ್ ಇಸ್ ದ ಫೋರ್ಸ್ ಇನ್ ಮೀಡಿಯಂ. ಎಪ್ಸಿಲಾನ್ ನಾಟ್ ಅಂದ್ರೆ ಮೀಡಿಯಂ ಯಾವುದೂ ಇಲ್ಲ, ಏರ್ ಮೀಡಿಯಂ ಅಥವಾ ವ್ಯಾಕ್ಯೂಮ್ ಅಂತ ಹೇಳ್ಬೋದು. ಓಕೆ, ಡೆಫಿನೇಷನ್ ಏನಂತ ಹೇಳ್ಬೋದು ಅಂದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋಸ್, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ಮೀಡಿಯಂ ಟು ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಓಕೆ, ಇದು ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟೀಸ್. ಇದು ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಬಗ್ಗೆ ಹೇಳ್ಬೇಕಾರೆ ನೀವೇನು ಹೇಳ್ತೀರಾ? ರಿಲೇಟಿವ್ ಪರ್ಮಿಟಿವಿಟಿ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ force between the 2 point charges separated by distance and to the force between the 2 point charges separated by the same distance in a dielectric medium ಅಂತ ಹೇಳಬೇಕು. ಓಕೆನಾ? ಎರಡು ಡೆಫಿನೇಷನ್ ಅರ್ಥ ಆಗಿದೆ. ಈ ಒಂದು ಫಾರ್ಮುಲಾಸ್ನ ನೀವು ರಿಮೆಂಬರ್ ಮಾಡ್ಕೊಬೇಕು. ಸೊ ದಟ್ ನ್ಯೂಮರಿಕಲ್ಸ್ ಅಂಡ್ KCD ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವೆರಡು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್. ಓಕೆನಾ? ಇದಕ್ಕೆ ನಾನು 3 ಚಾರ್ಜಸ್ ಕನ್ಸಿಡರ್ ಮಾಡ್ತೀನಿ. 3 ಚಾರ್ಜ್ನ ತಗೊಬೇಕಾ ಹಾಗೇನಿಲ್ಲ, ಫಾರ್ ಸಿಂಪ್ಲಿಸಿಟಿ ಅಷ್ಟೇ. ಓಕೆನಾ? ಈಗ ಈ ಒಂದು ಚಾರ್ಜ್ನ ನಾನು Q1 ಅಂತ ತಗೊತೀನಿ, ಈ ಒಂದು ಚಾರ್ಜ್ನ Q2 ಅಂತ ಬರಿತೀನಿ, ಈ ಒಂದು ಚಾರ್ಜ್ನ Q3 ಅಂತ ಬರಿತೀನಿ. ಓಕೆನಾ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್ ಅಂತಂದ್ರೆ, ಈ ಒಂದು ಕೊಟ್ಟಿರುವಂತಹ ಚಾರ್ಜ್ ಇದು Q1 ಇವಾಗ ಗಿವನ್ ಚಾರ್ಜ್ ಅಂತ ಅಂದ್ಕೊಳ್ಳಿ. Q1 ಚಾರ್ಜ್ ಮೇಲೆ, ಕೊಟ್ಟಿರುವಂತಹ ಗಿವನ್ ಚಾರ್ಜ್ ಮೇಲೆ ಉಳಿದಿರುವಂತಹ ಚಾರ್ಜ್ಗಳು ಎಷ್ಟು ಫೋರ್ಸಸ್ನ ಅಪ್ಲೈ ಮಾಡುತ್ತೆ, ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್ ಅಂತ ಕರಿತೇವೆ. ಓಕೆ, ಈಗ ನೋಡಿ, ಎಲ್ಲ ಕೂಡ ಅಸ್ಯೂಮ್ ದಟ್ ಎಲ್ಲ ಕೂಡ ಸೇಮ್ ಚಾರ್ಜಸ್. ಓಕೆನಾ? ಪಾಸಿಟಿವ್ ಚಾರ್ಜ್ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಎಲ್ಲ ಕೂಡ ರಿಪೆಲ್ ಆಗುತ್ತಾ? ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್ ಚಾರ್ಜ್, ಇವೆರಡು ಕೂಡ ರಿಪೆಲ್ ಆಗುತ್ತೆ, ಇವೆರಡು ಕೂಡ ರಿಪೆಲ್ ಆಗುತ್ತೆ. ಓಕೆನಾ? ಈಗ ನೋಡಿ, ಇಲ್ಲಿ ಒಂದು ಫೋರ್ಸ್ ಬರುತ್ತೆ. ಓಕೆನಾ? ಇಲ್ಲಿ ಒಂದು ಫೋರ್ಸ್ ಬರುತ್ತೆ. ಇದನ್ನ ನಾನು ಏನಂತ ಬರೀತೀನಿ ಅಂದ್ರೆ F12 ಅಂತ ಬರೀತೀನಿ.
ಓಕೆನಾ. ಸೊ ಸಾರಿ, ಡೈರೆಕ್ಷನ್ ಹಿಂಗೆ ಬರಿಬೇಕು. ಸೊ ಇಲ್ಲಿ ಒಂದು ಫೋರ್ಸ್ ಬರುತ್ತೆ, ಇಲ್ಲಿ F12 ಅಂತ ಬರಿಬೇಕು. ಓಕೆನಾ. ಸೊ F12 ಅಂದರೆ ಮೀನಿಂಗ್ ಏನು? ಫೋರ್ಸ್ ಆಕ್ಟಿಂಗ್ ಆನ್ F1 ಡ್ಯೂ ಟು ಚಾರ್ಜ್ 2 ಅಂತ. ಅದೇ ರೀತಿ ಇಲ್ಲಿ ಏನು ಬರೀತೀರಾ, ಇವೆರಡು ಕೂಡ ಲೈಕ್ ಚಾರ್ಜಸ್, ಇದು ಕೂಡ ರಿಪೆಲ್ ಮಾಡುತ್ತೆ. ಸೊ ಇಲ್ಲಿ ಏನಂತ ಬರೀತೀರಾ ಅಂತಂದರೆ, ಸೊ F13 ಅಂತ ಬರೀತೀನಿ. ಸೊ F13 ಅಂದರೆ ಫೋರ್ಸ್ ಆಕ್ಟಿಂಗ್ ಆನ್ F1 ಅಂಡ್ ಇಟ್ ಇಸ್ ಡ್ಯೂ ಟು ಚಾರ್ಜ್ 3. ಓಕೆ. ಸೊ ಅದೇ ರೀತಿ ನಾನು ಎನ್ ಚಾರ್ಜ್ನ, ಓಕೆ, ಇನ್ನೊಂದು ಯಾವುದೋ ಎನ್ ಚಾರ್ಜ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ನಾನು QN ಅಂತ ಬರೀತೀನಿ. ಓಕೆನಾ. ಸೊ Q1 ಚಾರ್ಜ್ನ ಇಲ್ಲಿ ಏನಂತ ಬರೀತೀರಾ ಹೇಳಿ? ಸೊ ಈಗ ಇಲ್ಲಿ ಏನಂತ ಬರೀಬೇಕಂದ್ರೆ F1N ಅಂತ ಬರೀತೀನಿ. ಓಕೆ. ಸೊ ಎಲ್ಲ ಕೂಡ ವೆಕ್ಟರ್ಸೇನೆ, ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ವೆಕ್ಟರ್ಸ್ ಹಾಕಿ. ಸೊ ನೆಕ್ಸ್ಟ್ ಪೊಸಿಷನ್ ವೆಕ್ಟರ್ಸ್ ಬರೀಬೇಕು. ಸೊ ಪೊಸಿಷನ್ ವೆಕ್ಟರ್ಸ್ ಏನಿಂದ ರೆಪ್ರೆಸೆಂಟ್ ಮಾಡ್ತೇವೆ? ಪ್ರೀವಿಯಸ್ ವಿಡಿಯೋಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇದ್ರದ್ದು ಪೊಸಿಷನ್ ವೆಕ್ಟರ್ F12 ಪೊಸಿಷನ್ ವೆಕ್ಟರ್ R12 ಅಂತ ಬರೀತೀನಿ. ಅದೇ ರೀತಿ F13 R13. ಸೊ ಇದ್ರದ್ದು R1N ಅಂತ ಆಯ್ತು. ಓಕೆನಾ. ಸೊ ಈಗ ಸ್ಟೇಟ್ಮೆಂಟ್ ಬರಿಬೇಕು ಫಸ್ಟ್. ಓಕೆನಾ. ಸೊ ಸ್ಟೇಟ್ಮೆಂಟ್ ನಾನು ವರ್ಡ್ಸಲ್ಲಿ ಹೇಳ್ತೀನಿ, ನೀವು ಅದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. ಓಕೆನಾ. ಸೊ ದ ರಿಸಲ್ಟೆಂಟ್ ಫೋರ್ಸ್ ಆನ್ ಎನಿ ಪಾಯಿಂಟ್ ಚಾರ್ಜಸ್ ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಡ್ಯೂ ಟು ದ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್. ಓಕೆನಾ. ಇದು ಸ್ಟೇಟ್ಮೆಂಟ್. ಓಕೆನಾ. The resultant force on any point charges due to the number of point charges is the vector sum of all the forces due to the number of point charges. ಓಕೆನಾ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಕೊಟ್ಟಿರುವಂತಹ ಗಿವನ್ ಚಾರ್ಜ್ ಮೇಲೆ ಉಳಿದಿರುವಂತಹ ಚಾರ್ಜಸ್ ಎಷ್ಟು ಫೋರ್ಸಸ್ನ ಅದ್ರ ಮೇಲೆ ಅಪ್ಲೈ ಮಾಡುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್ ಅಂತ ಕರಿತೇವೆ. ಓಕೆನಾ. ಸೊ ನಾವು ಆಲ್ರೆಡಿ ನಮಗೆ ಕೂಲಂಬ್ಸ್ ಲಾ ಎಕ್ಸ್ಪ್ರೆಷನ್ ಗೊತ್ತು. ಸೊ ಏನು ಬರೀತಾರೆ? F is equal to 1/4πε0 Q1 Q2 ಡಿವೈಡೆಡ್ ಬೈ R². ಓಕೆನಾ. ಸೊ ಇಲ್ಲಿ ಎಷ್ಟು ಫೋರ್ಸ್ ನಾವು ತಗೊಂಡಿದ್ದೀವಿ? 3 ಫೋರ್ಸಸ್. ಸೊ 3 ಫೋರ್ಸಸ್ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಫಸ್ಟ್ ಒನ್ ಐ ವಿಲ್ ಕನ್ಸಿಡರ್ F12. ಸೊ F12 ಏನು ಬರೀತೀರಾ? 1/4πε0. ಸೊ Q1 Q2 ಡಿವೈಡೆಡ್ ಬೈ F12 ಪೊಸಿಷನ್ ವೆಕ್ಟರ್ ಏನು? R12 ಸ್ಕ್ವೇರ್ ಬರೀಬೇಕು, ಯಾಕಂದರೆ R² ಇಂಟು R12 ಅಂದ್ರೇನು? ಇಟ್ ಇಸ್ ಎ ಯೂನಿಟ್ ವೆಕ್ಟರ್. ಓಕೆನಾ. ಸೊ ಅದೇ ರೀತಿ F13ಗೆ ಬರೀರಿ. F13ಗೆ ಬರೆದಾಗ ಏನಾಗುತ್ತೆ? 1/4πε0 Q1 Q2 ಡಿವೈಡೆಡ್ ಬೈ R13² ಇಂಟು R13 ಆಯಿತು. ಸೊ ಸಿಮಿಲರ್ಲಿ ಸೊ F1N, ಸೊ ಅದೇ ರೀತಿ 14, 15, 16, ಸೊ ಅದೇ ರೀತಿ ಸೊ ಆನ್ ಫಾರ್ ಎನ್ ಚಾರ್ಜಸ್ಗೆ ಏನಾಗುತ್ತೆ ಅಂದರೆ 1/4πε0 Q1 Q2 ಡಿವೈಡೆಡ್ ಬೈ R1N² ಇಂಟು R1N ಅಂತ ಆಯಿತು. ಓಕೆನಾ. ಸೊ ಈಗ ನಾವೇನು ಮಾಡಬೇಕು? ವೆಕ್ಟರ್ ಸಮ್ ಅಂತಂದರೆ ವಿ ನೀಡ್ ಟು ಆ್ಯಡ್ ಆಲ್ ದ ಫೋರ್ಸಸ್. ಓಕೆನಾ. ಸೊ ಕೊಟ್ಟಿರುವಂತಹ ಎಲ್ಲ ಫೋರ್ಸ್ನ ಆ್ಯಡ್ ಮಾಡಿ ನಾವು ಬರೀಬೇಕು. ಸೊ ಇವಾಗ ಏನಾಗುತ್ತೆ? F is equal to the resultant force. F means the resultant force. ಸೊ F12 ಪ್ಲಸ್ F13 ಸೊ ಆನ್ ಅಪ್ ಟು F1N ಅಂತ ಆಯಿತು. ಓಕೆನಾ. ಸೊ F is equal to F12 ಅಂತಂದರೆ ಏನು? ಸೊ ಈ ಎಕ್ಸ್ಪ್ರೆಷನ್, ಸೊ ಇದನ್ನು ಬರೀರಿ. ಸೊ 1/4πε0 Q1 Q2 ಡಿವೈಡೆಡ್ ಬೈ R1² ಇಂಟು R12 ಪ್ಲಸ್ F13 ಅಂದರೆ ಏನು? ಸೊ 1/4πε0 Q1 Q3 ಡಿವೈಡೆಡ್ ಬೈ R13² ಇಂಟು R12 ಸೊ ಆನ್ ಅಪ್ ಟು Fn ಅಂದರೆ ಏನಂತ ಬರೀತೀರಾ? 1/4πε0 Q1 QN ಡಿವೈಡೆಡ್ ಬೈ R1N² ಇಂಟು R1N ಅಂತ ಬರೀಬೇಕು. ಓಕೆನಾ. ಈಗ ನೋಡಿ, ಈ ಎಕ್ಸ್ಪ್ರೆಷನ್ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲದರಲ್ಲೂ ಕೂಡ Q1 ಡಿವೈಡೆಡ್ ಬೈ 1/4πε0 ಕಾಮನ್ ಇದೆ. ಓಕೆನಾ. ಅದನ್ನು ಕಾಮನ್ನ ಹೊರಗಡೆ ತೆಕ್ಕೊಳ್ಳಿ. ಸೊ Q1 ಡಿವೈಡೆಡ್ ಬೈ 1/4πε0 ಇನ್ನು ಉಳಿಯೋದೇನು? Q2 divided by R12² into R12 plus Q3 divided by R13² into R12. So ಅದೇ ರೀತಿ Qn divided by R1N² into R1N ಅಂತ ಆಯ್ತು.
ಓಕೆನಾ. ಸೊ ನೀವು ಬೇಕಾದರೆ ಇಲ್ಲಿವರೆಗೂ ನಿಲ್ಲಿಸ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಸಮೇಷನ್ ಬರೆದಾಗ ಸೊ ಎಫ್ ಇಸ್ ಈಕ್ವಲ್ ಟು Q1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್. ಸೊ ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು ಅಂತ ಬರೆದು, ಈಗ ಐ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ, 2 to n ಇಂದ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗಿದೆ, 2 to n ಅಂತ ಬರೀರಿ. ಹಾಗೆ 2 ಇರೋ ಜಾಗದಲ್ಲ ಐ ಅಂತ ಬರೀರಿ. 2i QI ಡಿವೈಡೆಡ್ ಬೈ R1i R cap 1i ಅಂತ ಬರೀರಿ. ಓಕೆ. ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಡ್ಯೂ ಟು ಫೋರ್ಸಸ್. ಓಕೆನಾ. ಸೊ ಥ್ಯಾಂಕ್ ಯು. ಸೊ ಸಾರಿ, ಸ್ಮಾಲ್ ಕರೆಕ್ಷನ್. ಸೊ ಇಲ್ಲೊಂದು ಸ್ಕ್ವೇರ್ ಬರುತ್ತೆ. ಓಕೆನಾ.